ಶ್ರೀರಂಗಪಟ್ಟಣದ ಹಳೆ ಅಂಚೆ ಕಚೇರಿ ಬೀದಿಯಲ್ಲಿನ ನಾಗರತ್ನ ನಾರಾಯಣ ಭಟ್ ಜ್ಞಾನ ಮಂದಿರದಲ್ಲಿ ಸರ್ವಮಂಗಳ ಕೃಷ್ಣ ಭಟ್ ದಂಪತಿಗಳು ಕೂರಿಸುವ ದಸರಾ ಬೊಂಬೆಗಳ ಪ್ರದರ್ಶನವು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಪ್ರತಿ ವರ್ಷವೂ ನವರಾತ್ರಿ ವೇಳೆ ಬೊಂಬೆಗಳನ್ನ ವಿಶೇಷ ರೀತಿಯಲ್ಲಿ ಅಲಂಕರಿಸಿ ಸಾರ್ವಜನಿಕರ ವೀಕ್ಷಣೆಗೆ ಅನುಕೂಲ ಮಾಡಿಕೊಡುತ್ತಿರುವ ಈ ದಂಪತಿಗಳು ಬಗೆ ಬಗೆಯ ಬೊಂಬೆಗಳನ್ನು ಖರೀದಿಸಿ ತಂದು ಜೊತೆಗೆ ತಾವೇ ಸಿದ್ಧಪಡಿಸಿದ ಬಗೆ ಬಗೆಯ ಉಡುಪಿನಿಂದ ಸಿಂಗರಿಸಿ ನಾಡಿನ ಹಾಗೂ ದೇಶದ ಸಾಂಸ್ಕೃತಿಕ ಕಲೆಗಳನ್ನು ಅನಾವರಣಗೊಳಿಸುತ್ತಾ ಬಂದಿದ್ದಾರೆ. ಬೊಂಬೆಗಳ ಪ್ರದರ್ಶನದಲ್ಲಿ ದಸರಾ ಅಂಬಾರಿ ಮೆರವಣಿಗೆ, ಅಷ್ಟದುರ್ಗಿಯರು, ಅಷ್ಟಲಕ್ಷ್ಮಿಯರು, ಋಷಿಮುನಿಗಳ ತಪಸ್ಸು, ಯುದ್ಧ ಬಿಂಬಿತ ಚಿತ್ರಗಳು, ಕುಸ್ತಿ, ಮಲ್ಲಗಂಬ, ವೀರಗಂಬ, ಕೋಲಾಟ ಸೇರಿದಂತೆ ಸಾಂಸ್ಕೃತಿಕ ಉಡುಗೆ ತೊಡುಗೆಗಳು ಹಾಗೂ ತಲತಲಾಂತರದಿಂದ ನಡೆದುಕೊಂಡು ಬಂದಿರುವ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಬೊಂಬೆಗಳು ಇಲ್ಲಿ ನೋಡಸಿಗಲಿರುವುದು ವಿಶೇಷವಾಗಿದೆ. ಪ್ರತಿನಿತ್ಯ ಸಾವಿರಾರು ಸಾರ್ವಜನಿಕರು ಬೊಂಬೆಗಳನ್ನು ವೀಕ್ಷಣೆ ಮಾಡುತ್ತಿದ್ದು, ಬೊಂಬೆಗಳ ವೀಕ್ಷಣೆ ಬಳಿಕ ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಪುಸ್ತಕದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಈ ಶರನ್ನವರಾತ್ರಿಯ ವಿಶೇಷತೆಯಿಂದ ಸುಮಾರು ಒಂದು 30-40 ವರ್ಷದ ನಮ್ಮ ತಾಯಿಯವರು ಮುಂಚೆ ಈ ಒಂದು ನವರಾತ್ರಿಯಲ್ಲಿ ಗೊಂಬೆ ಕೂರಿಸೋ ಒಂದು ಸಂಪ್ರದಾಯ ಉಳಿಸ್ಕೊಂಡು ಬಂದಿದ್ದರು. ಅವರ ಆಶೀರ್ವಾದದಿಂದ ಇವತ್ತಿನ ದಿನ ನಮ್ಮ ನಾಗರದಮ್ಮ ನಾರಾಯಣ ಭಟ್ಟ ಜ್ಞಾನ ಮಂದಿರದಲ್ಲಿ ಈ ಗೊಂಬೆ ಪ್ರದರ್ಶನ ಇಟ್ಟಿದ್ದೀವಿ. ಸಣ್ಣ ಪ್ರಮಾಣದಲ್ಲಿ ಅವತ್ತು ಪ್ರಾರಂಭ ಮಾಡಿ ಇವತ್ತೊಂದು ದಿನ ಒಂದು 3000 ಗೊಂಬೆಗಳನ್ನ ಕಲೆಕ್ಟ್ ಮಾಡಿ ಇವತ್ತು ಇಟ್ಟಿರುವಂಥ ಪರಿಸ್ಥಿತಿ ಆಗಿದೆ. ಆ ಭಗವಂತನ ಆಶೀರ್ವಾದದಿಂದ ನಾವೆಲ್ಲೆಲ್ಲಿ ಯಾತ್ರೆ ಹೋಗ್ತೀವೋ, ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಎಲ್ಲಿ ಗೊಂಬೆಗಳು ಚೆನ್ನಾಗಿ ಕಾಣುತ್ತೋ ಅಲ್ಲೆಲ್ಲ ಆ ಗೊಂಬೆಗಳನ್ನ ತೊಗೊಂಡು ಇಡ್ತಕ್ಕಂಥ ಒಂದು ಸಂಪ್ರದಾಯ ಇದೆ. ಇದರಲ್ಲಿ ಸುಮಾರು ವಿಷ್ಣು ದಶಾವತಾರ, ಅಷ್ಟಲಕ್ಷ್ಮಿಯರು, ಲಕ್ಷ್ಮೀನಾರಾಯಣ, ಶಿವ ಪಾರ್ವತಿ, ಈ ಥರ ಸುಮಾರು ಭಗವಂತನ ಒಂದು ಲೀಲೆಗಳೇನಿದೆ, ಕೃಷ್ಣ ಲೀಲೆ ಇರ್ಬೋದು, ಶ್ರೀನಿವಾಸ ವೈಭವ ಇರ್ಬೋದು, ಅದನ್ನೆಲ್ಲ ನಾವು ಈ ಗೊಂಬೆಯ ಮೂಲಕ ಇಲ್ಲಿ ಇಟ್ಟಿದ್ದೀವಿ. ನಮ್ಮ ಧರ್ಮಪತ್ನಿಯವರು ಈ ಬರೀ ಫೇಸ್ಗಳನ್ನ ತೊಗೊಂಡು ಅದಕ್ಕೆ ಅವರೇ ಸ್ವಯಂವಾಗಿ ಆ ಒಂದು ದೇಹಗಳೆಲ್ಲ ರೆಡಿ ಮಾಡಿ ಬಟ್ಟೆಗಳಲ್ಲಿ ಅಲಂಕಾರ ಮಾಡಿದ್ದಾರೆ. ಅದು ವಿಶೇಷವಾಗಿ